ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಕನ್ನಡ ಚಿತ್ರರಂಗದ ಶಾಕಿಂಗ್ ಸಾವುಗಳು ಯಾರದ್ದು ಗೊತ್ತಾ? ಅಚ್ಚರಿ ರೀತಿಯಲ್ಲಿ ಪ್ರಾಣ ಕಳೆದುಕೊಂಡ ಪ್ರಸಿದ್ಧ ನಟ ನಟಿಯರು ಯಾರು? ಅವರ ಸಾವು ಹೇಗಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಶಂಕರ್ ನಾಗ್ ಕನ್ನಡದ ಪ್ರಸಿದ್ಧ ನಟ, ನಿರ್ದೇಶಕ, ನಿರ್ಮಾಪಕರಾಗಿದ್ದ ಆಟೋ ರಾಜ ಖ್ಯಾತಿಯ ಶಂಕರ್ ನಾಗ್ 1990ರಲ್ಲಿ ಸಂಭವಿಸಿದ ಭೀಕರ ಕಾರು ಅಪಘಾತದಲ್ಲಿ ಮೃತಪಟ್ಟಿದ್ದು ಎಲ್ಲರನ್ನ ಶಾಕ್ಗೆ ಒಳಗಾಗಿಸಿತ್ತು. ದಾವಣಗೆರೆ ಸಮೀಪದ ಅನಗೋಡು ಎಂಬಲ್ಲಿ ರಸ್ತೆ ಬದಿ ನಿಂತಿದ್ದ ಲಾರಿಗೆ ಕಾರು ಡಿಕ್ಕಿ ಹೊಡೆದು ಈ ಅಪಘಾತ ಸಂಭವಿಸಿತ್ತು. ಅದೃಷ್ಟವಶಾತ್ ಕಾರಿನಲ್ಲಿದ್ದ ಪತ್ನಿ ಮತ್ತು ಮಗಳು ಬದುಕುಳಿದಿದ್ರು. ಸೌಂದರ್ಯ ಆಪ್ತಮಿತ್ರ ಸಿನಿಮಾ ಖ್ಯಾತಿಯ ನಟಿ ಸೌಂದರ್ಯ 2004ರಲ್ಲಿ ಬೆಂಗಳೂರಿನಲ್ಲಿ ಸಂಭವಿಸಿದ ವಿಮಾನ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ್ರು. ಬಿಜೆಪಿ ಪರ ಪ್ರಚಾರ ಮಾಡಲೆಂದು ಹೈದರಾಬಾದ್ಗೆ ಹೊರಟ ಇವರು ಬದುಕಿ ಬರಲೇ ಇಲ್ಲ. ಉದಯ್ ಮತ್ತು ಅನಿಲ್ ಕನ್ನಡದ ಉದಯೋನ್ಮುಖ ನಟರೆನಿಸಿಕೊಂಡಿದ್ದ ಉದಯ್ ಮತ್ತು ಅನಿಲ್ 2016ರಲ್ಲಿ ಮಾಸ್ತಿಗುಡಿ ಸಿನಿಮಾದ ಶೂಟಿಂಗ್ ವೇಳೆ ನೀರಿನಲ್ಲಿ ಮುಳುಗಿ ಮೃತಪಟ್ರು ಅಂದ್ರೆ ನಿಜಕ್ಕೂ ಶಾಕ್ ಎನಿಸುತ್ತೆ. ಕಲ್ಪನಾ 60-70ರ ದಶಕದ ಪ್ರಸಿದ್ಧ ನಟಿ, ಮಿನುಗುತಾರೆ ಖ್ಯಾತಿಯ ಕಲ್ಪನಾ 1979ರಲ್ಲಿ ನಿದ್ರೆ ಮಾತ್ರೆ ಸೇವಿಸಿ ಮೃತಪಟ್ಟಿದ್ದು ಶಾಕಿಂಗ್ ಆಗಿತ್ತು. ಸಂಬಂಧದಲ್ಲಾದ ಬಿರುಕು, ಆರೋಗ್ಯ ಸಮಸ್ಯೆಗಳೇ ಆತ್ಮಹತ್ಯೆಗೆ ಕಾರಣ ಎನ್ನಲಾಗುತ್ತೆ. ಪುನೀತ್ ರಾಜ್ಕುಮಾರ್ ಕನ್ನಡದ ಪ್ರಸಿದ್ಧ ಮತ್ತು ಎಲ್ಲರ ನೆಚ್ಚಿನ ನಟ, ನಿರ್ಮಾಪಕ, ಹಿನ್ನೆಲೆ ಗಾಯಕ, ಟಿವಿ ನಿರೂಪಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ 2021ರಲ್ಲಿ ಹೃದಯ ಸ್ತಂಭನದಿಂದ ಪ್ರಾಣ ಕಳ್ಕೊಂಡಿದ್ದು ಎಲ್ಲರನ್ನ ಶಾಕ್ ಆಗಿಸಿತ್ತು. ಫಿಟ್ ಅಂಡ್ ಫೈನ್ ಆಗಿದ್ದ ಪುನೀತ್ಗೆ ಈ ತರ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರ್ಲಿಲ್ಲ. ಮಂಜುಳಾ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಕನ್ನಡದ ಯಶಸ್ವಿ ನಟಿಯರಲ್ಲಿ ಒಬ್ಬರೆನಿಸಿಕೊಂಡಿದ್ದ ಮಂಜುಳಾ 1986ರಲ್ಲಿ ಸಂಭವಿಸಿದ ಅಡುಗೆ ಮನೆ ಬೆಂಕಿ ಅವಘಡದಲ್ಲಿ ಪ್ರಾಣ ಕಳ್ಕೊಂಡ್ರು ಅಂದ್ರೆ ಶಾಕ್ ಆಗುತ್ತೆ. ಜಯಶ್ರೀ ರಾಮಯ್ಯ ನಟಿ ಮತ್ತು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಜಯಶ್ರೀ ರಾಮಯ್ಯ 2021ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಇವರು ಖಿನ್ನತೆಯಿಂದ ಬಳಲುತ್ತಿದ್ರು ಎನ್ನಲಾಗುತ್ತೆ. ಸಂಚಾರಿ ವಿಜಯ್ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಚಾರಿ ವಿಜಯ್ 2021ರಲ್ಲಿ ಬೆಂಗಳೂರಿನಲ್ಲಿ ಸಂಭವಿಸಿದ ಬೈಕ್ ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡ್ರು. ಫ್ರೆಂಡ್ ಜೊತೆ ಬೈಕ್ನಲ್ಲಿ ಹಿಂಬದಿ ಕುತ್ಕೊಂಡು ಔಷಧಿ ತರೋಕೆ ಹೋಗ್ತಿದ್ದಾಗ ಬೈಕ್ ಸ್ಕಿಡ್ ಆಗಿ ಕರೆಂಟ್ ಕಂಬಕ್ಕೆ ಗುದ್ದಿತ್ತು. ಚೇತನಾ ರಾಜ್ ಕನ್ನಡದ ಉದಯೋನ್ಮುಖ ನಟಿಯಾಗಿದ್ದ ಚೇತನಾ ರಾಜ್ 2022ರಲ್ಲಿ ಕೊಬ್ಬು ಕರಗಿಸುವ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಹೋಗಿ ಪ್ರಾಣ ಕಳ್ಕೊಂಡಿದ್ದು ಶಾಕಿಂಗ್. ವಿಜಯಶ್ರೀ ಕನ್ನಡದ ಕೆಲವೊಂದು ಮತ್ತು ದಕ್ಷಿಣ ಭಾರತದ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ವಿಜಯಶ್ರೀ 1974ರಲ್ಲಿ ಟೀ ಕುಡಿಯುತ್ತಿದ್ದಾಗ ಕುಸಿದು ಬಿದ್ದು ಕೊನೆಯುಸಿರೆಳೆದ್ರು. ಕೆಲವರು ಇದನ್ನ ಆತ್ಮಹತ್ಯೆ ಅಂದ್ರೆ ಇನ್ನು ಕೆಲವರು ಕೊಲೆ ಅಂತಾರೆ. ಸುನಿಲ್ ಕನ್ನಡದ 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಸುನಿಲ್ 1994ರಲ್ಲಿ ಸಂಭವಿಸಿದ ಭೀಕರ ಕಾರು ಅಪಘಾತದಲ್ಲಿ ಮೃತಪಟ್ರು. ಹೊಸಪೇಟೆಯಿಂದ ಬೆಂಗಳೂರಿಗೆ ಬರ್ತಿದ್ದಾಗ ಚಿತ್ರದುರ್ಗ ಸಮೀಪ ಲಾರಿಗೆ ಕಾರು ಡಿಕ್ಕಿ ಹೊಡೆದಿತ್ತು. ಅದೃಷ್ಟವಶಾತ್ ಕಾರಿನಲ್ಲಿದ್ದ ನಟಿ ಮಾಲಾಶ್ರೀ, ನಿರ್ಮಾಪಕ ಸಚಿನ್ ಬದುಕುಳಿದಿದ್ರು. ನಿವೇದಿತಾ ಜೈನ್ ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿದ್ದ ಮಿಸ್ ಬ್ಯಾಂಗ್ಳೂರ್ ವಿಜೇತೆ ನಿವೇದಿತಾ ಜೈನ್ 1998ನೇ ಇಸವಿಯಲ್ಲಿ ಕ್ಯಾಟ್ವಾಕ್ ಪ್ರಾಕ್ಟೀಸ್ ಮಾಡುವಾಗ ಮನೆ ಮಹಡಿಯಿಂದ ಕೆಳಗೆ ಬಿದ್ದು ಪ್ರಾಣ ಕಳ್ಕೊಂಡ್ರು ಅಂದ್ರೆ ಶಾಕ್ ಅನ್ಸುತ್ತೆ. ಸೌಜನ್ಯ ಚೌಕಟ್ಟು, ಫನ್ ಮುಂತಾದ ಸಿನಿಮಾಗಳಲ್ಲಿ ನಟಿಸಿ ಕನ್ನಡದ ಉದಯೋನ್ಮುಖ ನಟಿ ಎನಿಸಿಕೊಂಡಿದ್ದ ಸೌಜನ್ಯ ಅಕ್ಕ ಸವಿ ಮಾದಪ್ಪ 2021ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಇವರು ಖಿನ್ನತೆಯಿಂದ ಬಳಲುತ್ತಿದ್ರು. ಚಿರಂಜೀವಿ ಸರ್ಜಾ ಕನ್ನಡದ 20ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಚಿರಂಜೀವಿ ಸರ್ಜಾ 2020ರಲ್ಲಿ ಹೃದಯ ಸ್ತಂಭನದಿಂದ ಪ್ರಾಣ ಕಳ್ಕೊಂಡಿದ್ದು ಹಲವರನ್ನ ಶಾಕ್ ಆಗಿಸಿತ್ತು. ಮೆಬಿನಾ ಮೈಕಲ್ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಖ್ಯಾತಿಯ ನಟಿ ಕಮ್ ಮಾಡೆಲ್ ಮೆಬಿನಾ ಮೈಕಲ್ 2020ರಲ್ಲಿ ಸಂಭವಿಸಿದ ಭೀಕರ ಕಾರು ಅಪಘಾತದಲ್ಲಿ ಮೃತಪಟ್ರು. ಹುಟ್ಟೂರು ಮಡಿಕೇರಿಗೆ ಹೋಗುವಾಗ ಇವರಿದ್ದ ಕಾರು ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದಿತ್ತು. ಸಿಲ್ಕ್ ಸ್ಮಿತಾ
70ರ ದಶಕದಲ್ಲಿ ಕನ್ನಡ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಐಟಂ ಡ್ಯಾನ್ಸರ್ ಆಗಿ ಮಿಂಚಿದ್ದ ಸಿಲ್ಕ್ ಸ್ಮಿತಾ 1996ರಲ್ಲಿ ತಮ್ಮ ಮನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ರು. ಸಂಬಂಧದಲ್ಲಾದ ಬಿರುಕು ಮತ್ತು ಖಿನ್ನತೆಯಿಂದ ಬಳಲುತ್ತಿದ್ದ ಇವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಎನ್ನಲಾಗುತ್ತೆ. ರಾಜೇಶ್ ಹಳ್ಳಿ ಹಾಯ್ದ ಪ್ಯಾಟೆಗ್ ಬಂದ ರಿಯಾಲಿಟಿ ಶೋ ಖ್ಯಾತಿಯ ರಾಜೇಶ್ 2013ರಲ್ಲಿ ಮನೆಯ 2ನೇ ಮಹಡಿಯಿಂದ ಬಿದ್ದು ಪ್ರಾಣ ಕಳ್ಕೊಂಡ್ರು ಅಂದ್ರೆ ಶಾಕ್ ಆಗುತ್ತೆ. ಹೇಮಶ್ರೀ ಕನ್ನಡದ ಕೆಲವೊಂದು ಸಿನಿಮಾ ಮತ್ತು ಟಿವಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದ ಹೇಮಶ್ರೀ 2012ರಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ರು. ಗಂಡನ ಜೊತೆ ಇವರ ಸಂಬಂಧ ಚೆನ್ನಾಗಿರ್ಲಿಲ್ಲ, ಡಿವೋರ್ಸ್ ಬಯಸಿದ್ರು ಎನ್ನಲಾಗುತ್ತೆ. ಸ್ಪಂದನ ವಿಜಯ್ ರಾಘವೇಂದ್ರ ಕನ್ನಡದ ಅಪೂರ್ವ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಬಳಿಕ ಕಿಸ್ಮತ್ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದ ಸ್ಪಂದನ ವಿಜಯ್ ರಾಘವೇಂದ್ರ 2023ರಲ್ಲಿ ಹೃದಯಾಘಾತದಿಂದ ಮೃತಪಟ್ರು. ಪ್ರವಾಸಕ್ಕೆಂದು ವಿದೇಶಕ್ಕೆ ಹೋದಾಗ ಹೀಗಾಗಿದ್ದು ಹಲವರನ್ನ ಶಾಕ್ಗೆ ಒಳಗಾಗಿಸಿತ್ತು. ಸಂಪತ್ ಜೈರಾಮ್ ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿದ್ದ ಅಗ್ನಿಸಾಕ್ಷಿ ಧಾರಾವಾಹಿ ಖ್ಯಾತಿಯ ಸಂಪತ್ ಜೈರಾಮ್ 2023ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅಂದ್ಹಾಗೆ ಸಂಪತ್ ಮತ್ತು ಪತ್ನಿ ಮಧ್ಯೆ ಸಣ್ಣದಾಗಿ ಜಗಳ ನಡೆದಿತ್ತು. ಈ ವೇಳೆ ಪತ್ನಿಗೆ ಹೆದರಿಸಲು ಸಂಪತ್ ಮಾಡಿದ ಆತ್ಮಹತ್ಯೆಯ ನಾಟಕ ಸೀರಿಯಸ್ ಆಯ್ತು ಅನ್ನೋದು ಶಾಕಿಂಗ್. ರೇಖಾ ಸಿಂಧು ಕನ್ನಡದ ಉದಯೋನ್ಮುಖ ನಟಿಯರಲ್ಲಿ ಒಬ್ಬರಾಗಿದ್ದ ರೇಖಾ ಸಿಂಧು 2017ರಲ್ಲಿ ಸಂಭವಿಸಿದ ಭೀಕರ ಕಾರು ಅಪಘಾತದಲ್ಲಿ ಮೃತಪಟ್ರು. ಚೆನ್ನೈನಲ್ಲಿ ಶೂಟಿಂಗ್ ಮುಗಿಸಿ ಬೆಂಗಳೂರಿಗೆ ಬರ್ತಿದ್ದಾಗ ಇವರಿದ್ದ ಕಾರು ಲಾರಿಗೆ ಡಿಕ್ಕಿ ಹೊಡೆದಿತ್ತು. ಶೋಭಾ ಕನ್ನಡದ ಕೆಲವೊಂದು ಮತ್ತು ದಕ್ಷಿಣ ಭಾರತದ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ರಾಷ್ಟ್ರ ಪ್ರಶಸ್ತಿ ವಿಜೇತೆ ಶೋಭಾ 1985ರಲ್ಲಿ ಚೆನ್ನೈನ ಮನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ರು. ಶೋಭಾರ ತಾಯಿ ಪ್ರಧಾನಿ ಇಂದಿರಾ ಗಾಂಧಿಗೆ ಪತ್ರ ಬರೆದು ನಂಗೆ ಈ ಸಾವಿನ ಬಗ್ಗೆ ಅನುಮಾನ ಬರ್ತಿದೆ, ತನಿಖೆ ನಡೆಸಿ ಅಂತ ಮನವಿ ಮಾಡಿದ್ರು. ಸೋ ಫ್ರೆಂಡ್ಸ್, ಇದಿಷ್ಟು ಕನ್ನಡ ಚಿತ್ರರಂಗದ ಶಾಕಿಂಗ್ ಸಾವು ಯಾರದ್ದು, ಅಚ್ಚರಿ ರೀತಿಯಲ್ಲಿ ಪ್ರಾಣ ಕಳೆದುಕೊಂಡ ನಟ ನಟಿಯರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಯಾವ ನಟ ನಟಿಯನ್ನ ನೀವು ಹೆಚ್ಚು ಮಿಸ್ ಮಾಡ್ಕೋತಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.